ಆ ಸಾಕ್ಷಿನೂ ಇಟ್ಕೊಂಡಿದ್ದೆ, ಅದನ್ನು ಸಹ ನಾಶ ಮಾಡಿಬಿಟ್ರು. ನಾನು ಏನನ್ನ ಸತ್ತು ಹೋದ್ರೆ ನಮ್ಮ ಮನೆಯವ್ರಿಗೆ ಹೇಳೋದಿಷ್ಟೇ, ಅವರೇ ನನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ರು. ಊಟಕ್ಕೆ ವಿಷ ಹಾಕಕ್ಕೆ ಹೋಗಿದ್ರು, ಅದಕ್ಕೆ ಊಟನೂ ಸಹ ನಾನು ಮಾಡಲಿಲ್ಲ 15 ದಿನ. ಪ್ರಸಿದ್ಧ ಯಾತ್ರಾ ಸ್ಥಳ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಸಮೀಪ ಇರುವ ಡ್ಯಾಂಗೆ ಹಾರಿ ಗೃಹಿಣಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪತಿ ಮನೆಯವರ ಕಿರುಕುಳಕ್ಕೆ ಮನನೊಂದ ಗೃಹಿಣಿಯೊಬ್ಬರು ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. 28 ವರ್ಷದ ಪುಷ್ಪಾ ಸಾಯಿ ಹೋಮ್ನ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಬಳಿಯ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗಂಡ, ಅತ್ತೆ, ಮಾವ, ಮೈದುನ ಸಂಬಂಧಿಕರಿಂದ ಕೌಟುಂಬಿಕ ದೌರ್ಜನ್ಯ ಮತ್ತು ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದರು ಎಂಬ ಆರೋಪಗಳು ಕೇಳಿಬಂದಿದ್ದು, ದೊಡ್ಡಬಳ್ಳಾಪುರ ತಾಲೂಕಿನ ಸೋತೇನಹಳ್ಳಿ ಗ್ರಾಮದ ಪುಷ್ಪಾ ಅವರು ತಪಸಿಹಳ್ಳಿ ಗ್ರಾಮದ ವೇಣು ಜೊತೆ ಕಳೆದ 1 ವರ್ಷದ ಹಿಂದೆ ವಿವಾಹವಾಗಿದ್ರು ಎಂದು ತಿಳಿದು ಬಂದಿದೆ. ಮದುವೆ ಆದಾಗಿನಿಂದಲೂ ಹೆಂಡತಿಯ ಜೊತೆ ಸಂಸಾರ ಮಾಡಿದ ಗಂಡ ಮಗು ಬೇಕು ಎಂದರೆ ಮೈದುನನ ಜೊತೆ ಮಲಗು ಎನ್ನುತ್ತಿದ್ರು ಎಂದು ಅತ್ತೆ ಮಾವ ಪೀಡಿಸುತ್ತಿದ್ರು ಎನ್ನಲಾಗಿದೆ. ಪುಷ್ಪಾ ಅವರಿಗೆ ವರದಕ್ಷಿಣೆ ಹಾಗೂ ನಿವೇಶನಕ್ಕಾಗಿ ತವರು ಮನೆಯಿಂದ 5 ಲಕ್ಷ ತೆಗೆದುಕೊಂಡು ಬರುವಂತೆ ಕಿರುಕುಳ ನೀಡುತ್ತಿದ್ರ. ಈ ಕಿರುಕುಳ ತಾಳಲಾರದೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮೃತ ಗೃಹಿಣಿಯ ತಂದೆ ನಾರಾಯಣಪ್ಪ ಆರೋಪಿಸಿದ್ದಾರೆ. 2024ರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು 2 ನಂಬರ್ ಕಾಲ್ ಲಿಸ್ಟು, ಕಾಲ್ ರೆಕಾರ್ಡ್ಸು ಮತ್ತು ನಮ್ಮತ್ತೆ ಹಳೆ ನಂಬರು ಮತ್ತು ನಮ್ಮ ಮಾವ, ನನ್ನ ಮೈದುನ ಎಷ್ಟು ಸರಿ ನನಗೆ ಕಾಲ್ ಮಾಡಿದ್ದಾರೆ. ಆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಸತ್ಯ ಏನು ಅಂತ. ನಮ್ಮತ್ತೆ, ನಮ್ಮ ಮಾವ, ನನ್ನ ಮೈದುನ, ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ, ನೀನು ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು. ಅದನ್ನು ನನಗೆ ಹುಷಾರಿಲ್ದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು. ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು. ಆ ಸಾಕ್ಷಿನೂ ಇಟ್ಕೊಂಡಿದ್ದೆ, ಅದನ್ನು ಸಹ ನಾಶ ಮಾಡಿಬಿಟ್ರು. ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಈಗ 2ನೇ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಂಥ ಗತಿ ತಂದುಬಿಟ್ರು. ನನ್ನ ಸಾಯೋ ಸ್ಥಿತಿಗೆ ತಂದುಬಿಟ್ರು. ನಾನು ಯಾವಾಗ ಪ್ರತಿದಿನ ಎಷ್ಟು ನರಕ ಅನುಭವಿಸಿದ್ದೀನಿ. ಮದುವೆ ಆದಾಗಿಂದ ನಾನು ಈ ಮದುವೆ ಅಂತ ಬಂದಾಗಿಂದ ನನ್ನ ನೆಮ್ಮದಿನೇ ಇಲ್ದಂಗಾಯಿತು. ಜಸ್ಟ್ ನಮ್ಮ ಅತ್ತೆಯವ್ರು ಹೇಳಿದ್ದು ವರದಕ್ಷಿಣೆಗೋಸ್ಕರ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ, ನೀರು ತಗೊಂಬಂದರೆ ಮಾಡ್ತಾರೆ ಅಂತಾರೆ. ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಸೈಟ್ ಬೇಕು, ಸೈಟ್ ಕೊಡಿಸು ಅಂತ ಕೇಳಿ ಇಷ್ಟೆಲ್ಲ ನಮ್ಮ ಮನೆಯವ್ರು ಖರ್ಚು ಮಾಡಿ ಮದುವೆ ಮಾಡಿ ಈಗ ಸೈಟು ಅಂತಾರೆ. ಏನು ಮಾಡಲಿ, ಸೈಟ್ ಕೊಟ್ಟಿಲ್ಲ ಅಂದರೆ ನಿನ್ನ ಗಂಡಗೆ ಮದುವೆ ಮಾಡ್ತೀವಿ ಅಂತಾರೆ. ನನ್ನ ಗಂಡ 2ನೇ ಮದುವೆ ಆಗ್ತೀನಿ ಅಂತಾನೆ. ಇಲ್ಲ ನನ್ನ ಮೈದನ್ನ ನನ್ನ ಪಕ್ಕ ಮಲ್ಕೋ ಅಲ್ಲ, ಅವನ ಪಕ್ಕ ಮಲ್ಕೋ ಅಂತಾರೆ. ಮಗು ಯಾರಿಂದಾದರೆ ಏನು ಅಂತಾರೆ. ನಾನು ಏನು ಮಾಡಲಿ ದೇವರೇ, ನನಗೆ ಎಷ್ಟು ಹುಚ್ಚಿ ಥರ ಮಾಡಿಬಿಟ್ರು ದೇವರೇ. ನನ್ನ ಸಾವಿಗೆ ದಯವಿಟ್ಟು ಎಲ್ಲರೂ ನ್ಯಾಯ ಒದಗಿಸಿ ಅಷ್ಟೇ ನಾನು ಕೇಳ್ಕೊಡೋದು. ನನಗಾಗಿರೋನೇ ಬೇರೆ ಯಾವ ಹುಡುಗಿಗೂ ಆಗಬಾರ್ದು. ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲಿ ಉಣ್ಬೇಕು. ಇಷ್ಟೇ ನನ್ನ ಕೊನೆಯ ಆಸೆ. ಸರ್ 1:15ಗೆ ಅಲ್ಲಿ ಸ್ಕೂಲ್ ಬಿಡ್ತಂತೆ, ಬರ್ತೀನಿ ಅಂತ ಫೋನ್ ಮಾಡೋದು ಬರಲಿಲ್ಲ. ಅದು ನಿನ್ನೆ ಬೆಳಿಗ್ಗೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ನಾನು ರಿಂಗ್ ಆಗ್ತೈತೆ, ಫೋನ್ ಇಲ್ಲ, ರಿಂಗ್ ಆಗ್ತೈತೆ, ಎತ್ತೋರಿಲ್ಲ. ಆದ್ದರಿಂದ ನಿನ್ನೆ ಬೆಳಗ್ಗೆಯಿಂದ ನಾನು ಇಲ್ಲೇ ಇದು ಮಾಡಿ ಸಾಯಂಕಾಲ ಅಲ್ಲಿಗೆ ಹೋದೆ ರಾತ್ರಿ ಕರ್ಕೊಂಡೋದ್ವಿ, ಎಲ್ಲ ಚೆಕಪ್ ಮಾಡಿದ್ವಿ, ಯಾವುದೂ ಸಿಕ್ಕಲಿಲ್ಲ. ಬೆಳಗ್ಗೆ ಸಿಕ್ತು ಸರ್ ಬಾಡಿ. ಈಗ ಮದುವೆ ಮಾಡಿಕೊಟ್ಟಿದ್ರಲ್ಲ, ಏನೇನು ಕೊಟ್ಟಿದ್ರಿ ವರದಕ್ಷಿಣೆ? ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟಿದ್ವಿ ಸರ್. ಒಡವೆ ಎಲ್ಲ ಕೊಟ್ಟಿದ್ವಿ, ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಟಿದ್ವಿ. ಕಿರುಕುಳ ಕೊಟ್ಟಿದ್ದಕ್ಕೆ ನನ್ನ ಮಗಳೇ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಲು. 5 ಲಕ್ಷ ಕ್ಯಾಶ್ ಕೊಟ್ಟಿದ್ವಿ. ಸೈಟ್ ಬೇಕು ಅಂತ ಕಿರುಕುಳ ಕೊಡ್ತಿದ್ರು. ನನ್ನ ಮಗಳು ಅದನ್ನು ವ್ಯವಸಾಯ ಸೈಟ್ ಬೇಕು ಅಂತ ಹೇಳ್ತದೆ ಅಂತ ಯಾವಾಗೂ ನಮ್ಗೆ ಹೇಳೋರು.
ಆಮೇಲೆ ಮೊನ್ನೆ ಇಲ್ಲಿ ಗಲಾಟೆ ಆದಾಗಿಂದ ಎಲ್ಲ ಎಫ್ಐಆರ್ ಬಿಟ್ಟು ಮಾಡಿ ನಾವು ಇದು ಮಾಡಿದ್ವಿ. ಈಗ ಅವರು ಗಂಡ ಕಿರುಕುಳ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಾರ ಫೋನ್ ಮಾಡಿ? ಹೇಳ್ಕೊಡು. ಏನೆಲ್ಲ ಹೇಳ್ಕೊಳೋದು? ಯಾವ ರೀತಿ? ನಾವು ಸೈಟ್ ಕೊಡಿಸು ಅಂತ ಹೇಳ್ಕೊಡು. ಹೊಡೆಯಾರ? ಯಾವಲ್ಲೂ ಯಾರು ಹೊಡೆಯೋದು, ಆ ಮಾಸ್ಟರ್ ಅವರೆಲ್ಲ ಸೇರ್ಕೊಂಡು ಹೊಡೆಯೋದು. ಮಾಸ್ಟರ್ ಹೆಸರು ನಾನು ಸಮಯ ಇರಬೇಕು, ಮುತ್ತೇಗೌಡ. ಈಗ ನಿಮ್ಮ ಮಗಳು 9 ತಿಂಗಳು ಸಂಸಾರ ಮಾಡಿಲ್ಲ ಸರ್. ಅವ್ರ ಮನೆಯಲ್ಲೇ ಇತ್ತು. ಆ ಯಮ್ಮನ ಹತ್ರ ಸಂಸಾರ ಮಾಡಿಲ್ಲ. ಅವ್ನ ನಪುಂಸಕ ಇರ್ಬೋದು ಅಂದ್ಕೊಂಡಿದ್ವಿ ನಾವು. ಆದ್ದರಿಂದ ನಮ್ಮ ಚಿಕ್ಕ ಮಗನಿದ್ದಾನೆ, ನಿಮಗೆ ಸಂಸಾರ ಮಾಡಬೇಕಾದ್ರೆ ಚಿಕ್ಕನ ಮಗನಿದ್ದಾನೆ ಅಂತ ಹೇಳಿದಾಳೆ ಆ ಯಮ್ಮನ. ಮಗು ಬೇಕು ಅಂದ್ರೆ ಏನೋ ಚಿಕ್ಕ ಮಗು, ಅದೇ ಮಗು ಬೇಕಾದ್ರೆ ಚಿಕ್ಕ ಮಗ ನಿಲ್ವಾ ಅಂತ ಕೇಳಿದಾಳೆ. ಅಣ್ಣಗೆ ಮದುವೆ ಮಾಡಿ ಚಿಕ್ಕ ಮಗು ಮಲಗು ಅಂತ ಹೇಳಿದಾಳೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ? ನಮಗೆ ಗೊತ್ತು ಸರ್, ನಮಗೆಲ್ಲ ಹೇಳ್ಕೊಂಡಿದ್ದಾರೆ. ಇನ್ನು ಈ ಕುರಿತು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.